ಸೊ ಹಾಯ್ ಹೆಲೋ. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಜಗನ್ನಾಥ ದೇವಸ್ಥಾನ್ಗೆ. ಸೊ ಬನ್ನಿ, ನಿಮಗೂ ಕೂಡ ತೊಗೊಂಡೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಕೂಡ ದರ್ಶನ ಮಾಡ್ಬೋದು. ಸೊ ಎಲ್ಲಿ ಏನಂತ ನಿಮಗೆ ಹೇಳ್ತೀನಿ, ಮುಂದೆ ಬನ್ನಿ. ಸೊ ಫಸ್ಟು ಇವಾಗ ನಾವು ಮನೆಯಿಂದ ರೆಡಿಯಾಗಿ ಹೊರಟಿದ್ದೀವಿ. ಸೊ ನಮ್ಮ ಟಾರ್ಜನ್ ಕೂಡ ರೆಡಿಯಾಗಿದೆ. ಸೊ ಇಲ್ಲಿ ನೋಡಿ ನಮ್ಮ ತಮ್ಮ ಕೂಡ ಬಂದಿದ್ದಾನೆ. ಸೊ ಅವನು ಅಮ್ಮನಿಗೆ ತುಂಬ ರೇಗಿಸ್ತಾ ಇದ್ದ. ಸೊ ಅಮ್ಮನಿಗೆ ರೇಗಿಸ್ಕೊಂಡು ನಾವು ಹೋಗ್ತಾಯಿದ್ದೀವಿ ಇವತ್ತು ನಮ್ಮ ದೇವಸ್ಥಾನಕ್ಕೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಕೂಡ ಅಲ್ಲಿ ಒಂದ್ಸರಿ ಹೋಗಿ ಬನ್ನಿ, ನಿಮಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಷ್ಟು ಚೆನ್ನಾಗಿದೆ ಆ ದೇವಸ್ಥಾನ ಅಂದರೆ ಫುಲ್ಲು ದಿಲ್ ಖುಷಿಯಾಗ್ಬಿಡುತ್ತೆ. ಸೊ ಫಸ್ಟ್ ನಾವು ಇವಾಗ ಮನೆಯಿಂದ ಇವಾಗ ಬಿಟ್ಟಿದ್ದೀವಿ. ಸೊ ನಾವು ಹೋಗ್ತಾಯಿದ್ದೀವಿ, ನಮ್ಮ ತಮ್ಮ, ನಾನು ಮತ್ತು ನನ್ನ ಮಗ, ಮತ್ತು ಊರಿಂದ ನಮ್ಮ ಅತ್ತೆ ಬಂದಿದ್ದರು. ಸೊ ನೀವು ವ್ಲಾಗ್ ನೋಡಿರ್ತೀರ. ಸೊ ಇವಾಗ ನೋಡಿ ವೆದರ್ ಇಷ್ಟು ಚೆನ್ನಾಗಿತ್ತು, ಎಲ್ಲಿ ಮಳೆ ಬರುತ್ತೇನೋ ಅಂದ್ಕೊಂಡಿದ್ವಿ. ಸೊ ಥ್ಯಾಂಕ್ ಗಾಡ್, ದೇವರ ಚೆನ್ನಾಗಿ ದರ್ಶನ ಮಾಡಿದ್ವಿ, ಮಳೆ ಏನೂ ಬರಲಿಲ್ಲ. ಸೊ ನಾವು ಈ ನನ್ನ ಫೇವ್ರೇಟ್ ಸಾಂಗ್ ಕೇಳ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಈ ಸಾಂಗ್ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಹೋಗುವಾಗ ನೋಡಿ, ಈ ಗುರುಗುಂಟೆಪಾಳ್ಯದಲ್ಲಂತೂ ಇಷ್ಟು ಯಾವಾಗಲೂ ಟ್ರಾಫಿಕ್ ಇಲ್ಲ ಅಂತ ಇಲ್ಲ. ಸೊ ಇಲ್ಲೇ ನಮಗೆ ಅರ್ಧ ಗಂಟೆ ಆಯಿತು. ಸೊ ಇವಾಗ ಇದೆಲ್ಲ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಮಗೆ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ 2 ಅವರ್ಸ್ ಮೇಲೆ ಆಯಿತು. ಸೊ ಔಟ್ ಸೈಡ್ ಬೇಗ ಹೋಗ್ಬೋದು ನೋಡಿ, ಬಟ್ ಸಿಟಿಯಲ್ಲೇ ಎಲ್ಲಾದರೂ ಹೋಗಬೇಕಂದ್ರೆ ಫುಲ್ಲು ಟೈಮಿಂಗೇ ಆಗಿಬಿಡುತ್ತೆ. ಸಿಟಿ ದಾಟಿದ್ರೇ ಎಲ್ಲಾದರೂ ಪ್ಲೇಸ್ಗೆ ಹೋಗೋಕ್ಕೆ ಮನಸ್ಸಾಗುತ್ತೆ. ಬಟ್ ಸಿಟಿ ಒಳಗಡೆನೆ ಅಂದರೆ 1/2 ಅವರ್ ರಸ್ತೆ ಇರಲ್ಲ, ಬಟ್ ಹೋಗೋಕ್ಕೆ 2 ಅವರ್ಸ್ ಆಗುತ್ತೆ ಈ ಟ್ರಾಫಿಕ್ಗೋಸ್ಕರ. ಸೊ ಇವ್ನು ನೋಡಿ ಇಲ್ಲಿ ನಿಂತ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಅವ್ರ ಮಾವ ಹತ್ರ ಹೋಗಿ ಕುತ್ಕೊಂಡ್ಬಿಟ್ಟ. ನನ್ನ ಹತ್ರ ಬರ್ತಾನೆ ಇಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಈ ಹುಡುಗ. ಹೋಗಿ ಅವ್ರ ಮಾವ ಹತ್ರನೇ ಕುತ್ಕೋಬೇಕು. ಸೊ ಇಲ್ಲಿ ನೋಡಿ ನಮ್ಮ ಪುನೀತ್ ಸರ್ ಅವ್ರ ಮನೆ, ಆ್ಯಂಡ್ ಡಿ ಕೆ ಶಿವಕುಮಾರ್ ಸರ್ ಮನೆ ಕೂಡ ಇಲ್ಲೇ ಇದೆ ಅಂತೆ. ನಮ್ಮ ತಮ್ಮ ತೋರಿಸ್ಕೊಂಡು ಹೋಗ್ತಾ ಇದ್ದ. ಸೊ ಇಲ್ಲಿ ಫುಲ್ಲು ಈ ರೋಡಿಗೆಯಿಂದಾನೇ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಸೊ ಫಸ್ಟು ಆ ಕಡೆನೇ ಹೋಗ್ತಿದ್ರಂತೆ, ಇವಾಗ ಆ ರೋಡಿಗೆ ಹೋಗೋಕ್ಕೆ ಬಿಡ್ತಿಲ್ಲ ಅಂತ ನಮ್ಮ ತಮ್ಮ ಬೇರೆ ಕಡೆಯಿಂದ ಕರ್ಕೊಂಡು ಬಂದುಬಿಟ್ಟ. ಸೊ ಇಲ್ಲಿ ನೋಡಿ ಇವನು ಸುಮ್ಮನೆ ಕುತ್ಕೊತಾ ಇಲ್ಲ, ಅವನಿಗೆ ಹೊಟ್ಟೆ ಹಸಿತಿತ್ತೇನೋ, ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಇಲ್ಲಿ ಅವನಿಗೆ ಮಿಕ್ಸ್ ಫ್ರೂಟ್ ತೊಗೊತಾ ಇದ್ದೀನಿ. ಸೊ ಇದು ಒಂದು ಬೌಲು 50 ರುಪೀಸ್ ಅಂತ, ಅದಕ್ಕೆ ಸೊ ಇದರಿಂದ ನಾನು ಸ್ವಲ್ಪ ತಿಂದರೆ ಕುತ್ಕೊತಾನೆ ಅಂತ ಫ್ರೂಟ್ಸ್ ತೊಗೊಂಡಿದ್ದೆ. ಅವನಿಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ, ಏನು ತಿಂತಾನೂ ಕೂಡ ಇರಲಿಲ್ಲ. ಸೊ ಫ್ರೂಟ್ಸ್ ಆದರೂ ತಿಂತಾನೆ ಅಂತ ತೊಗೊಂಡಿದ್ವಿ, ಬಿಕಾಸ್ ಅವ್ನು ಫ್ರೂಟ್ ತಿಂತಿರ್ತಾನೆ. ಅವನಿಗೆ ಫ್ರೂಟ್ ಬಿಟ್ಟು ಜಾಸ್ತಿ ಯಾವುದೂ ಗೊತ್ತಿಲ್ಲ. ಸೊ ಇಲ್ಲಿ ಅವನು ಫ್ರೂಟ್ ತಿನ್ನಿಸ್ಕೊಂಡು ನಮ್ಮದು ಪ್ರಯಾಣ ಸ್ಟಾರ್ಟ್ ಆಗಿದೆ ಇವಾಗ ಮತ್ತೆ. ಸೊ ಇಲ್ಲಿ ನೋಡಿ ವೆದರ್ ನೋಡಿ ಹೇಗಾಗ್ಬಿಟ್ಟಿದೆ. ನಾವು ಫುಲ್ಲು ಮಳೆ ಬಂದುಬಿಟ್ರೆ ಏನು ಮಾಡೋದು ಅಂತಲೇ ಇದ್ವಿ. ಸೊ ಇದ್ದೀವಿ ಈ ಪ್ಲೇಸಲ್ಲಿ ಸ್ಟೇಡಿಯಂ ಹತ್ರ. ಸೊ ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು, RCB ಏನಾದರೂ ಕ್ರಿಕೆಟ್ ಇದ್ದರೆ ಇಲ್ಲಿ ಫುಲ್ಲು ಕ್ಲೋಸ್ ಮಾಡಿಬಿಡ್ತಾರೆ, ಯಾಕಂದರೆ ಎಲ್ಲ ಕ್ರಿಕೆಟರ್ಸ್ ಬರ್ತಿರ್ತಾರಲ್ಲ. ಸೊ ಅವ್ರದ್ದು ವ್ಯಾನ್ ಅದು ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ, ಫುಲ್ಲು ರಶ್ ಆಗಿರುತ್ತೆ. ಆ ಟೈಮಲ್ಲಂತೂ ಇಲ್ಲಿ ಬರಲೇಬಾರ್ದು ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ನಾವು ನೋಡಿ ಎಷ್ಟು ನಮ್ಮ ಏರಿಯಾಕ್ಕಿಂತ ಇಲ್ಲಿ ಸಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ನೀಟಾಗಿತ್ತು. ಸೊ ಇವಾಗ ಸುಮ್ಮನೆ ಕುತ್ಕೊಂಡಿದ್ದಾನಂತಂದ್ರೇ ದೊಡ್ಡದಾಗ ಅನಿಸ್ತಿದೆಯಲ್ಲ. ಅವನಿಗೆ ಕೂಡ್ಸಿದ್ದು ನೋಡಿ ನಾವು ಇಲ್ಲಿ ಅವನಿಗೋಸ್ಕರ ರೈಮ್ಸ್ ಹಚ್ಚಿದ್ವಿ. ಸೊ ಅದ್ರಗೋಸ್ಕರನೇ ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದ, ಇಲ್ಲಾಂದರೆ ಹಿಂದೆಯಿಂದ ಮುಂದೆಯಿಂದ ಹಿಂದೆ ಮಾಡ್ತಿದ್ದ. ಸೊ ನಾವು ಫೈನಲಿ ಇಲ್ಲಿ ಜಗನ್ನಾಥ ದೇವಸ್ಥಾನಕ್ಕೆ ಬಂದ್ವಿ. ಸೊ ಅದು ದೇವಸ್ಥಾನ ಇರೋದು ಆರ್ ನಗರ್ ಹತ್ರ. ಸೊ ಇಲ್ಲಿ ಫಸ್ಟ್ ಎಂಟರ್ ಆದ ತಕ್ಷಣ ಇಲ್ಲಿ ನಾವು ಒಳಗೆ ಎಂಟ್ರಿ ಆದ ತಕ್ಷಣ ಇಲ್ಲೇ ಕಾಲು ತೊಳ್ಕೊಂಡು, ಸೊ ಫಸ್ಟ್ ನಾವು ಹೋದ್ವಿ ಮೇಲೆ. ಎಂಟ್ರಿ ಆದ ತಕ್ಷಣ ಅಲ್ಲಿ ಸ್ವಲ್ಪ ಇಷ್ಟು ದೇವಸ್ಥಾನ ಹೀಗಿತ್ತು. ನಿಜ ನನಗಂತೂ ಇಷ್ಟು ಖುಷಿ ಆಯಿತು. ನನಗೆ ಈ ದೇವಸ್ಥಾನಕ್ಕೆ ಬರಬೇಕಂತ ತುಂಬ ದಿವಸದಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇದು ಮೇಯ್ನ್ ದೇವಸ್ಥಾನ ಇರೋದು ಒಡಿಶಾದಲ್ಲಿ. ಅಲ್ಲಂತೂ ಯಾವಾಗ ಆಗುತ್ತೋ ಆ ಜಗನ್ನಾಥ ದೇವರಿಗೇ ಗೊತ್ತು ಯಾವಾಗ ನಮ್ಮನ್ನ ಅಲ್ಲಿ ದರ್ಶನ್ಗೆ ಕರ್ಸ್ಕೊತಾರೆ ಅಂತ. ಈಗ ಫೈನಲಿ ನಮ್ಮ ಬೆಂಗಳೂರಲ್ಲದೆ ಯಾಕೆ ಮಿಸ್ ಮಾಡೋಣ ಅಂತ. ಸೊ ನಾವು ಇಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಪಕ್ಕದಲ್ಲಿ ಮತ್ತು ದೊಡ್ಡದು ಒಂದು ಆಂಜನೇಯ ದೇವಸ್ಥಾನ ಕೂಡ ಇದೆ, ಅಲ್ಲೂ ಕೂಡ ನಿಮಗೆ ನಾನು ದರ್ಶನ ಮಾಡಿಸ್ತೀನಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾವು ಫಸ್ಟು ಒಳಗೆ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ಕ್ಯೂ ಇತ್ತು.
ಸೊ ಅದನ್ನು ನಾವು ಕ್ಯೂ ಮುಗಿಸ್ಕೊಂಡು ಒಳಗೆ ಹೋಗ್ತಾರೆ ಮನಸ್ಸು ಇಷ್ಟು ಶಾಂತಿಯಾಗಿತ್ತು, ಅಲ್ಲಷ್ಟು ಚೆನ್ನಾಗಿತ್ತು. ಸೊ ನೋಡಿ ಇವಾಗ ನಾವು ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ನಿಮಗೂ ಕೂಡ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು ಒಳಗಡೆ ದೇವಸ್ಥಾನ ಅಂದರೆ ಒಂಥರ ಫುಲ್ಲು ಖುಷಿಯಾಗಿ ಅನಿಸ್ಬಿಡ್ತು ಮನಸ್ಸಿಗೆ. ಸೊ ನಿಮಗಂತೂ ಗೊತ್ತೇ ಇದೆ ನನಗೆ ನನ್ನ ಕೃಷ್ಣ ಅಂದರೆ ತುಂಬ ಇಷ್ಟ ಅಂತ. ಸೊ ಅದಕ್ಕೆ ನಾವು ಕೃಷ್ಣಂದೇ ಬೇರೆ ರೂಪ ಇದು ಜಗನ್ನಾಥ ದೇವರು. ಸೊ ಇಲ್ಲಿರೋದು ಸುಭದ್ರ ಮತ್ತು ಬಾಲಭದ್ರ ಮತ್ತು ಜಗನ್ನಾಥ್ 3 ದೇವರುಗಳು ಇಲ್ಲಿತ್ತು. ಸೊ ಇಲ್ಲಿ ನೀವು ಕೂಡ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನಿಮಗೇನಾದರೂ ಇಚ್ಛೆ ಅಂದರೆ ಏನಾದರೂ ಇದ್ದರೆ ನೀವು ಕೂಡ ಬೇಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಹೋಗೋಕ್ಕೆ ಟೈಮ್ ಇದ್ದರೆ ನೀವು ಕೂಡ ಹೋಗಿ ಒಂದು ಸರಿ ಹೋಗಿ ಬನ್ನಿ, ನಿಮಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತು ಏನಿತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಭಜನೆ ಕೂಡ ನಡೀತಿತ್ತು. ಸೊ ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಕುತ್ಕೊಂಡು ಕೇಳಿಕೊಂಡು ಸೊ ನಾವು ಫುಲ್ಲು ದೇವಸ್ಥಾನ ಎಲ್ಲ ರೌಂಡ್ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಸೊ ನೋಡಿ ಇಲ್ಲಿ ಭಜನೆ ನಡೀತಾ ಇದೆ, ಇಲ್ಲೆಲ್ಲ ಹಾಡೆಲ್ಲ ಹಾಡ್ತಾಯಿದ್ರು. ಸೊ ನಾವು ಕೂಡ ಸ್ವಲ್ಪ ನಿಂತ್ಕೊಂಡ್ವಿ. ಸೊ ಇಲ್ಲಿ ನೋಡಿ ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು, ದೇವ್ರುಗಳ್ದು ಎಷ್ಟೆಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ನಾವು ಕೂಡ ಫುಲ್ ಹ್ಯಾಪಿಯಾಗಿದ್ವಿ. ಆ್ಯಂಡ್ ನೀವು ಕೂಡ ಹೋಗಿ, ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ಆಗುತ್ತೆ, ಅವಾಗಂತೂ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಸೊ ಈ ಥರ ಯಾವಾಗ ಟೈಮ್ ಸಿಗುತ್ತೆ ಅವಾಗೇ ಹೋದ್ರೇ ದೇವ್ರಿಗೂ ಚೆನ್ನಾಗಿ ನೋಡೋಕ್ಕಾಗುತ್ತೆ ಆ್ಯಂಡ್ ದರ್ಶನ ಕೂಡ ಚೆನ್ನಾಗಾಗುತ್ತೆ. ಸೊ ಇಲ್ಲಿದ್ದಾರೆ ನಮ್ಮ ಆಂಜನೇಯ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ದೊಡ್ಡ ಆಂಜನೇಯ ಟೆಂಪಲ್. ಸೊ ಅಲ್ಲೇ ಪಕ್ಕದಲ್ಲೇ ಇದೆ. ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಆಂಜನೇಯ ಹೇಗಿತ್ತು ಅಂತ. ಸೊ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಜಗನ್ನಾಥ ದೇವ್ರದ್ದು ಒಂದೇ ದೇವಸ್ಥಾನ ಇಲ್ಲ. ಸೊ ನಾನು ಯಾವುದ್ಯಾವುದಿದೆ ನಿಮ್ಗೆ ಅದು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ನಮ್ಮಮ್ಮ ಅವನ ಮೊಮ್ಮಗನಿಗೆ ಸೊ ಅವನು ಬಲೂನ್ಸು ಅದು ಕೇಳ್ತಿದ್ದ. ಸೊ ಅದರಿಂದ ಇವನಿಗೆ ಇದು ಎಲ್ಲ ತೊಗೊಂಡ್ವಿ. ಬಟ್ ಅವನಿಗೆ ಅದೆಲ್ಲ ತೊಗೊಂಡ್ರು ಇಲ್ಲ, ಅವ್ನಿಗೆ ಜಾತ್ರೆಯಲ್ಲಿ ಏನು ಬಲೂನ್ ತೊಗೊಂಡಿದ್ನಲ್ಲ ಅದೇ ಬಲೂನು ಕೂಡ ಇಲ್ಲಿ ತೊಗೊಂಡ. ಸೊ ಇಲ್ಲಿ ನೋಡಿ ಇವ್ರಿಗೆಲ್ಲ ನೋಡಿದರೆ ನಮಗೆ ಬೇಜಾರಾಗಿಬಿಡುತ್ತೆ, ಎಷ್ಟು ಚಿಕ್ಕ ಚಿಕ್ಕ ಪಾಪುಗಳಿಗೆ ತೊಗೊಂಡು ಕುತ್ಕೊಂಡಿದ್ದಾರೆ. ಸೊ ಹೋಗಲಿ ಅಂತ ನಾವು ಬಲೂನ್ಸ್ ತೊಗೊಂಡು ಬರ್ತಾಯಿದ್ದೀವಿ. ಸೊ ಇಲ್ಲಿ ನೋಡಿ ಅವರು ಮಗನಿಗಂತ ತೊಗೊಂಡಿದ್ದು ಡ್ಯಾಡಿ ಆಟ ಆಡ್ಕೋದು ಬರ್ತಾಯಿದ್ರು. ಸೊ ನಾನು ವಿಡಿಯೋ ಮಾಡೋದು ನೋಡಿ ಬಿಟ್ಬಿಟ್ರು ಆಡೋದು. ಸೊ ಇಲ್ಲಿ ನೋಡಿ ಇಲ್ಲಿ ಕೆಳಗಿಂದ ಜಗನ್ನಾಥ ದೇವಸ್ಥಾನ ನೋಡಿದರೆ ಈ ಥರ ಕಾಣಿಸುತ್ತೆ. ಸೊ ರಿಯಲಲ್ಲೂ ನೋಡಿದ್ದೀನಿ, ಆಲ್ಮೋಸ್ಟ್ ಈ ಥರನೇ ಕಾಣಿಸುತ್ತೆ ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ಸೊ ಇವಾಗ ನಾವು ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ದರ್ಶನ ಮಾಡಿಬಿಟ್ಟು ಸೊ ಇಲ್ಲಿ ಪಕ್ಕದಲ್ಲೇ ಕೃಷ್ಣ, ರುಕ್ಮಿಣಿ ಮತ್ತು ರಾಧಾ ರಾಣಿಯವ್ರದ್ದು ದೇವಸ್ಥಾನ ಇದೆ. ಅದು ಕೂಡ ನಾನು ನಿಮಗೆ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ನೋಡಿ ಗಂಟೆ ಹೊಡ್ಕೊಂಡು ಬರ್ತಿದ್ದಾನೆ ನನ್ನ ಮಗ, ಯಾವುದು ಬಿಡ್ತಾ ಇರಲಿಲ್ಲ. ಸೊ ಎಷ್ಟೊಂದಿದೆ ಅಷ್ಟು ಹೊಡಿತೀನಿ ಅಂತ ಹಠ ಮಾಡ್ತಿದ್ದ. ಸೊ ಇರಲಿ ಅಂತ ಎಲ್ಲ ಹೊಡ್ಸ್ಕೊಂಡು ಬಂದ್ವಿ. ಸೊ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಚಿಕ್ಕ ಆಂಜನೇಯ ಇದೆ, ಅಲ್ಲಿ ಮೇಲೆ ದೊಡ್ಡದಾಗಿದೆ. ಸೊ ಇಲ್ಲಿ ನಾವು ಇವಾಗ ಕುಂಕುಮ ಹಚ್ತಾಯಿದ್ರು. ಸೊ ಹಚ್ಕೊಂಡು ಸೊ ಇಲ್ಲಿ ನೋಡಿ ನಾವು ಕೆಳಗಿಂದ ಆಂಜನೇಯಗೆ ನೋಡ್ತಾ ಇದ್ರೆ ಫುಲ್ಲಿಗೆ ಎಂಡವರೆಗೂ ಕಾಣಿಸ್ತಾನೆ ಇರಲಿಲ್ಲ, ಅವರು ಅಷ್ಟು ದೊಡ್ಡದಾಗಿತ್ತು. ಬಟ್ ಎಷ್ಟು ಫೀಟ್ ಇತ್ತು ಅಂತ ನಮ್ಗೆ ಯಾರಿಗೂ ಕೇಳಿಲ್ಲ, ಅಲ್ಲೂ ಕೂಡ ಎಲ್ಲೂ ಬರೆದಿರಲಿಲ್ಲ. ಸೊ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ದೇವ್ರ ಹತ್ರ ಸ್ವಲ್ಪ ಕೂತ್ಕೋಬೇಕಲ್ವ. ಸೊ ಇಲ್ಲಿ ನಾವು ಎಲ್ಲರೂ ಕೂತ್ಕೊಂಡಿದ್ವಿ. ಸೊ ನಾನು ನಮ್ಮ ಹಬಿ ಮತ್ತು ನಮ್ಮತ್ತೆ ನಮ್ಮಮ್ಮ ಎಲ್ಲ ಕೂತ್ಕೊಂಡಿದ್ವಿ. ಬಟ್ ನಮ್ಮ ತಮ್ಮ ಮಾತ್ರ ಇಲ್ಲಿ ಕೂತ್ಕೊಂಡಿಲ್ಲ. ಎಲ್ಲಿ ಕೂತ್ಕೊತಾನೆ ಹೇಳಿ, ಗೋಪಾಲ್ ಇದ್ದರೆ ಯಾರಾದರೂ ಕೂತ್ಕೊಳ್ಳೋಕೆ ಕೊಡ್ತಾನ. ಸೊ ಅವ್ರ ಮಾಮದವ್ರ ಡ್ಯೂಟಿ ಅಷ್ಟೇ. ನಮ್ಮ ಗೋಪಾಲ್ ಅವ್ನು ಓಡ್ತಿರ್ತಾನೆ, ಅವ್ನ ಹಿಂದೆ ಅವ್ರ ಮಾಮಂದಿರೇ ಓಡ್ತಾರೆ. ಅವ್ರ ಮಾಮದವ್ರು ಇದ್ದರೆ ಸಾಕು, ನನ್ನ ಹಸ್ಬೆಂಡ್ಗೆ ಫ್ರೀ ಆಗಿಬಿಡ್ತೀವಿ. ಸೊ ಇಲ್ಲಿ ನೋಡಿ ಅವ್ರ ಮಾವ ಅವನ್ನ ಕರ್ಕೊಂಡು ಬರ್ತಿದ್ದ, ಆದರೂ ಅವನ್ನ ಹಾಗೆ ಓಡ್ತಿರ್ತಾನೆ. ಸೊ ಇವಾಗ ಆಂಜನೇಯ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲಿ ನಾವು ಇವಾಗ ಬರ್ತಾ ಇದ್ದೀವಿ ನಮ್ಮ ಕೃಷ್ಣ ಮತ್ತು ರುಕ್ಮಿಣಿ ಆ್ಯಂಡ್ ರಾಧಾ ರಾಣಿ ಅವ್ರ ಹತ್ರ ದರ್ಶನ ಮಾಡೋಕ್ಕೆ. ಸೊ ಇದೆಲ್ಲ ಆಲ್ಮೋಸ್ಟ್ ಇಲ್ಲೇ ಅಕ್ಕಪಕ್ಕನೇ ಇರೋದು, ಏನು ದೂರ ಏನಿಲ್ಲ. ಸೊ ಒಳಗೆ ಎಂಟರ್ ಆದ ತಕ್ಷಣ ಅಲ್ಲಿ ಇರೋದು ಸೀತಾ ಮತ್ತು ರಾಮು ಆ್ಯಂಡ್ ರಾಧಾ, ರುಕ್ಮಿಣಿ ಆ್ಯಂಡ್ ಕೃಷ್ಣ ಆ್ಯಂಡ್ ಮತ್ತು ಆಂಜನೇಯ ದೇವಸ್ಥಾನ. ಇಲ್ಲಿ ಇಷ್ಟೊಂದು ದೇವ್ರುಗಳು ಇದ್ದಾರೆ.
ಸೊ ಒಳಗೆ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಇನ್ನೂ ಚೆನ್ನಾಗಿದೆ ಬಿಡಿ, ಎಲ್ಲ ಯಾವ ದೇವಸ್ಥಾನದಲ್ಲೂ ಫೋನ್ ಅಲೌಡ್ ಇಲ್ಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಚೆನ್ನಾಗಾಯಿತು. ಏನಾದರೂ ಹಾಗಿದ್ದರೆ ಇಲ್ಲೂ ಕೂಡ ಒಳಗಡೆ ಹೋಗಿದ ತಕ್ಷಣ ಫೋನ್ ಇಲ್ದಂಗೆ ಆಗ್ಬಿಡ್ತಿತ್ತು. ಸೊ ನೋಡಿ, ಇಲ್ಲಿ ಫಸ್ಟಲ್ಲಿ ನಮ್ಮ ಶ್ರೀರಾಮ್ ಇದ್ದಾರೆ ಮತ್ತು ನಮ್ಮ ಸೀತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ ಆ್ಯಂಡ್ ರಾಧಾರಾಣಿ ಇದ್ದಾರೆ. ಸೊ ಲಾಸ್ಟಲ್ಲಿ ನಮ್ಮ ಆಂಜನೇಯ ಇದ್ದಾರೆ. ಸೊ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನೋಡಿ, ಲಾಸ್ಟಲ್ಲಿ ನಮ್ಮ ಆಂಜನೇಯವ್ರದ್ದು ದರ್ಶನ ಮಾಡಿಕೊಂಡು ಸೊ ಔಟ್ಸೈಡ್ ಬಂದು ನೋಡಿದರೆ ನೋಡಿ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಕುತ್ಕೊಂಡು ತೆಂಗಿನಕಾಯಿ ತಿಂತಾಯಿದ್ರು. ಸೊ ಕಾಯಿ ತಿಂತಾಯಿದ್ರು. ಸೊ ನಾನು ವಿಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾರೆ. ಸೊ ಇಲ್ಲಿಂದ ನನ್ನ ಮಗ ನೋಡಿ ಇಲ್ಲಿ ಜೈ ಶ್ರೀರಾಮ್ ಅಂದರೆ ಕೈ ಇದು ಮಾಡ್ತಿದ್ದ. ಸೊ ಫೈನಲಿ ನಾವು ಎಲ್ಲ ಇಲ್ಲಿ ಎಲ್ಲ ಕಡೆ ದರ್ಶನ ಮುಗಿಸ್ಕೊಂಡು ಸೊ ನಾವು ಇವಾಗ ಬಂದ್ವಿ ಟಾರ್ಜನಲ್ಲಿ. ಸೊ ಇಲ್ಲಿ ಹೋಗುವಾಗ ನೋಡಿ, ಬರುವಾಗ ಹೇಗೆ ವೆದರ್ ಇತ್ತು ಅದಕ್ಕಿಂತ ಡೇಂಜರ್ ಆಗಿತ್ತು. ಫುಲ್ಲು ಮಳೆ ಬರುತ್ತೇನೋ ಅಂದ್ಕೊಂಡೇ ಬಂದ್ವಿ. ಬಟ್ ಮನೆಗೆ ಬಂದ್ವಿ, ಬಟ್ ಮಳೆನೇ ಬರಲಿಲ್ಲ. ಹೋಗುವಾಗೂ ಅಂದ್ಕೊಂಡ್ವಿ, ಬರುವಾಗೂ ಅಂದ್ಕೊಂಡ್ವಿ, ಬಟ್ ಮಳೆನೇ ಆಗಿಲ್ಲ. ಮಳೆ ಆದರೆ ಕಷ್ಟ ಆಗ್ಬಿಡೋದು. ಸೊ ಮಳೆ ಆಗಿಲ್ಲ. ಸೊ ಇಲ್ಲಿ ನೋಡಿ, ಹೋಗುವಾಗ ಏನು ಎನರ್ಜಿ ಇರುತ್ತಲ್ಲ, ಬರುವಾಗ ಇರೋದೇ ಇಲ್ಲ. ಯಾಕಂತಂದರೆ ಈ ಟ್ರಾಫಿಕಲ್ಲೇ ಕುತ್ಕೊಂಡು ಅರ್ಧ ಬೇಜಾರಾಗ್ಬಿಡುತ್ತೆ. ಸೊ ಅದರಲ್ಲಿ ಬೇರೆ ನನ್ನ ಮಗಂದು ರೈಮ್ಸ್ ಕೂಡ ನಡೀತಾ ಇತ್ತು. ಅರ್ಧ ಅದೇ ಕೇಳಿನೇ ತಲೆನೋವು ಬಂದುಬಿಡ್ತು. ನಾರ್ಮಲಿ ಸಾಂಗ್ಸ್ ಇದ್ದರೆ ಅಷ್ಟು ಬೋರ್ ಆಗ್ತಾ ಇರಲಿಲ್ವೇನೋ. ಸೊ ಇವಾಗ ಫೈನಲಿ ನಮ್ಗೆ ಹೊಟ್ಟೆ ಹಸಿತಾ ಇತ್ತು. ಸೊ ಇಲ್ಲಿ ಕೈ ವಾಶ್ ಮಾಡಿಕೊಂಡು ಊಟ ಮಾಡೋದೇನು ಬೇಡ, ಬರೀ ಸ್ನ್ಯಾಕ್ಸ್ ಮಾಡೋಣ. ಜಸ್ಟು 6-7 ಆಗಿತ್ತು ಅಷ್ಟೇ. ಸೊ ಅದರಿಂದ ನಾವು ಇಲ್ಲಿ ಊಟ ಮಾಡಿರಲಿಲ್ಲ. ಜಸ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಮಂಚೂರಿ ಮತ್ತು ಅಕ್ಕ ನೂಡಲ್ಸ್ ತರಿಸಿದ್ವಿ. ಬಟ್ ನನಗೆ ಒಂಚೂರು ಇಷ್ಟನೇ ಆಗಿಲ್ಲ. ಟೇಸ್ಟು ಅಷ್ಟು ಇದು ಇತ್ತು. ಸೊ ಈ ನೂಡಲ್ಸ್ ಅಂತೂ ತಿನ್ನೋಕ್ಕೆ ಆಗಿಲ್ಲ. ಫುಲ್ಲು ಬ್ಲ್ಯಾಕ್ ಪೇಪರೇ ಹಾಕಿದ್ರು ಇದ್ರೊಳಗಡೆ. ಸೊ ಅದರಿಂದ ತಿನ್ನೋಕ್ಕೆ ಆಗಿಲ್ಲ. ಸೊ ಎರಡೇ ತರಿಸಿದ್ವಿ. ಎರಡಲ್ಲಿ ನಾವು 5-6 ಜನನೂ ತಿನ್ನೋಕ್ಕಾಗಿಲ್ಲ, ಅಷ್ಟು ಟೇಸ್ಟ್ ಇದು ಇತ್ತು. ಬಟ್ ಏನು ಮಾಡೋದು, ಹೊಟ್ಟೆ ಇತ್ತು. ಇಷ್ಟು ಎಷ್ಟಾಯ್ತು ಅಷ್ಟು ತಿನ್ಕೊಂಡು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸೊ ನನಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಆ್ಯಂಡ್ ಟಾಟಾ.